ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಿಮಗೆ ಹಲವಾರು ವಿಚಾರಗಳ ಬಗ್ಗೆ ನಾವು ಮಾಹಿತಿ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಇವತ್ತಿನ ಪ್ರಶ್ನೆ ಅಂದರೆ ಬಹಳ ದಿನಗಳಿಂದ ಕಾಡ್ತಾ ಇತ್ತು. ಅಂದರೆ ಈ ಒಂದು ಗೃಹಪ್ರವೇಶ ಅಥವಾ ಹೊಸ ಮನೆಗೆ ನಾವು ಏನು ಹೋಗ್ತೀವಿ, ಈ ಹಾಲು ಉಕ್ಸಿ ಹೋಗುವಂಥದ್ದು ಕೂಡ ನಾವು ನೋಡಿರ್ತೀವಿ. ಆದರೆ ಗೃಹ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಹಸುವಿನ ಒಳಗಡೆ ಕರೆಸುವಂಥದ್ದು ಇದು ಪುರೋಹಿತರು ಮಾಡ್ತಾ ಇರ್ತಾರೆ. ಈ ಹಸುವನ್ನ ಯಾಕೆ ನಾವು ಆ ಒಂದು ಸಂದರ್ಭದಲ್ಲಿ ಕರೆಸಬೇಕಾಗತ್ತೆ? ಇದರ ಒಂದು ವಿಶೇಷತೆ ಏನು? ಇದರ ಹಿನ್ನೆಲೆ ಏನಾದರೂ ಇದೆಯಾ? ಸೊ ಯಾವ ರೀತಿ ನಮಗೆ ಶುಭಗಳು ಸಿಗುತ್ತೆ ಇದು ಗೋ ಬರೋದ್ರಿಂದ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ. ಏನಂದರೆ ಅದು ಗೃಹ ಪ್ರವೇಶ ಅಲ್ಲ, ಗೋ ಪ್ರವೇಶ ಅಂತ ಹೇಳ್ತೀವಿ ನಾವು. ಜನ ಇವಾಗ ಅದನ್ನು ಮಾತಾಡ್ತಾ ಗೃಹ ಪ್ರವೇಶ ಅಂತ ಮಾಡ್ಕೊಂಡ್ಬಿಟ್ರು. ಆದರೆ ಅದಕ್ಕೆ ಮೂಲ ಹೆಸರು ಗೋ ಪ್ರವೇಶ ಅಂತಲೇ ನಾವು ಹೇಳ್ತೀವಿ. ನೀವು ಒಂದು ಗೃಹ ಪ್ರವೇಶವನ್ನು ಅಂದರೆ ಗೋ ಪ್ರವೇಶವನ್ನು ಮಾಡಬೇಕು ಅಂದಾಗ ಏನೇನು ಮಾಡ್ತೀರಾ ಅಂದಾಗ ಇಡೀ ಶಾಸ್ತ್ರದಲ್ಲಿ ಹೇಳುತ್ತೆ, ಇಡೀ ಭೂಮಂಡಲವೇ ಸ್ಮಶಾನ ಅಂತ ಹೇಳುತ್ತೆ. ಆ ಸ್ಮಶಾನದಲ್ಲಿ ನೀವು ಒಂದು 20x20ನೋ 30x20ನೋ ಒಂದು ಜಾಗವನ್ನು ನಿಮ್ಮ ಹೆಸ್ರಿಗೆ ಮಾಡ್ಕೊಂಡಿದ್ದೀರಾ. ಆ ಜಾಗದಲ್ಲಿ ನೀವೊಂದು ಸುಂದರವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀರಾ ಅಲ್ವಾ? ಆ ಜಾಗದಲ್ಲಿ ಏನಿತ್ತು ಅಂತ ನಿಮಗೂ ಗೊತ್ತಿಲ್ಲ, ನಿಮ್ಮ ಮನೆ ಕರೆಸೋ ಪುರೋಹಿತರಿಗೂ ಗೊತ್ತಿರಲ್ಲ ಅಲ್ವಾ? ಆದರೆ ನೀವು ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ಮಾಡಬೇಕು ಅಂದಾಗ ಗೋ ಪ್ರವೇಶ ಆಗಬೇಕು ಅನ್ನೋದು ಶಾಸ್ತ್ರ ಇರುತ್ತೆ. ಇಂದಿನ ದಿನದಲ್ಲಿ ನೀವು ಏನು ಮಾಡ್ತೀರಾ ಅಂದಾಗ ವಾಸ್ತು ರಾಕ್ಷೋಗ್ನ ಇವೆರಡನ್ನು ಹೋಮವನ್ನು ಮಾಡಿ ತದನಂತರ ಬಲಿಹರಣವನ್ನು ಮಾಡ್ತಾರೆ ಪುರೋಹಿತರು. ಏನಕ್ಕೆ ಇಂದಿನ ದಿನವೇ ಬಲಿಹರಣವನ್ನು ಮಾಡ್ತಾರೆ ಅಂದಾಗ ಇಲ್ಲಿ ಎರಡು ರೀತಿಯ ಬಲಿಹರಣಗಳನ್ನು ಮಾಡ್ತಾರೆ. ಕೆಲವರು ಬೆಳಗ್ಗೆ ಹೊತ್ತು ಮಾಡ್ತಾರೆ, ಕೆಲವರು ಸಂಜೆ ಹೊತ್ತು ಮಾಡ್ತಾರೆ. ಎಷ್ಟೋ ಜನಕ್ಕೆ ಇದರಲ್ಲಿ ಯಾವುದು ಕರೆಕ್ಟು ಅನ್ನೋದೇ ಗೊತ್ತಿಲ್ಲ. ಏನಕ್ಕೆ ಇದನ್ನು ತಿಳಿಸ್ತಾ ಇದ್ದೀವಿ ಅಂದರೆ, ಗೋಪ್ರವೇಶ ಅಂದಾಗ ಇಂದಿನ ದಿವಸ ನೀವು ಪುಣ್ಯಾಹ ವಾಚನೆಯನ್ನು ಮಾಡಿ ವಾಸ್ತು ರಾಕ್ಷೋಗ್ನ ಹೋಮವನ್ನು ಮಾಡಿ ತದನಂತರ ರಾತ್ರಿನೇ ಬಲಿಹರಣವನ್ನು ಮಾಡಬೇಕು. ಯಾಕೆ ಅಂದರೆ ಸುಂದರವಾದ ಕಟ್ಟಡವನ್ನು ನಿರ್ಮಾಣ ಮಾಡಾದಮೇಲೆ ಆ ಕಟ್ಟಡವನ್ನು ನೀವು ಖಾಲಿ ಬಿಟ್ಟಿರ್ತೀರ ಅಲ್ವಾ? ಅಲ್ಲಿ ಭೂತ ಪ್ರೇತಗಳೆಲ್ಲ ವಾಸವಾಗಿರುತ್ತೆ. ಆ ಭೂತ ಪ್ರೇತಗಳನ್ನು ಒಂದೊಂದು ರೀತಿಯ ವಿಧಾನದಲ್ಲಿ ಬಲಿಗಳನ್ನು ಕೊಟ್ಟು ಓಡಿಸ್ತಾರೆ. ಆದರೆ ನಾವು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಅನ್ನ ಬಲಿಯನ್ನು ಹಾಕ್ತೀವಿ. ಆ ಅನ್ನ ಬಲಿ 9 ದಿಕ್ಕುಗಳಿಗೆ ಅನ್ನ ಬಲಿಯನ್ನು ಹಾಕಿ ಆ ಭೂತ ಪ್ರೇತಗಳನ್ನು ಅಂದರೆ ಯಾರನ್ನು ಅಘೋರ ರುದ್ರನನ್ನು ಪ್ರಾರ್ಥನೆ ಮಾಡ್ಕೊತೀವಿ, ಅಂದರೆ ಶಿವನನ್ನು ಪ್ರಾರ್ಥನೆ ಮಾಡ್ಕೊತೀವಿ. ಅಂದರೆ ಶಿವನ ಆಜ್ಞೆ ಆಗಿದೆ ಭೂತ ಪ್ರೇತಗಳಿಗೆ. ಯಾರು ಅಧಿದೇವ ಅಂದರೆ ಸಾಕ್ಷಾತ್ ಪರಶಿವನೇ. ಆ ಪರಶಿವನ ಆಜ್ಞೆ ಆಗಿದೆ, ಯಾವುದೇ ರೀತಿಯ ಭೂತ ಪ್ರೇತಗಳಲ್ಲಿ ಇದ್ದಲ್ಲಿ ಈ ಬಲಿಯನ್ನು ತಿಂದು ನೀವು ಆಚೆ ಬರಬೇಕು ಅನ್ನೋದು ಪ್ರತೀತಿ ಇರೋದು. ಇವಾಗ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಬೆಳಗ್ಗೆ ಪ್ರವೇಶ ಮಾಡಿ ಬೆಳಿಗ್ಗೆ ಎದ್ದು ಅವರು ಪುರೋಹಿತರುಗಳು ಅವರವರ ಅನುಕೂಲದ ತಕ್ಕನಾಗೆ ಬಲಿಹರಣವನ್ನು ಮಾಡಿಬಿಡ್ತಾರೆ. ಆದರೆ ಪೂರ್ಣವಾಗಿ ಬಲಿಹರಣ ಮಾಡಬೇಕು ಅಂದರೆ ಸಂಜೆನೇ ರಾತ್ರಿಯೇ ಬಲಿಹರಣವನ್ನು ಮಾಡಬೇಕು. ಆ ಬಲಿಹರಣವನ್ನು ಮಾಡಿ ತದನಂತರ ಪ್ರಾತಃ ಕಾಲದಲ್ಲಿ ಗೋ ಪ್ರವೇಶ ಆಗುತ್ತೆ. ಗೋ ಪ್ರವೇಶ ಆಗಬೇಕು ಅಂದರೆ ಜಾಗ ಶುದ್ಧಿ ಆಗಿರಬೇಕಲ್ವಾ? ಆ ಬಲಿಹರಣವನ್ನು ವಿಸರ್ಜನೆ ಮಾಡಿ ಅಲ್ಲಿ ನೀರನ್ನು ಹಾಕಿ ಏನಂದರೆ ಎಷ್ಟೋ ಜನ ಹಸುವಿನ ಗಂಜಲವನ್ನು ತಂದು ಚುಮುಕಿಸಿ ಅಲ್ಲಿ ಹಸುವಿನ ಗೋಮಯವನ್ನು ಚುಮುಕಿಸಿ ಅಲ್ಲಿ ರಂಗೋಲಿಯನ್ನು ಬಿಟ್ಟು ಅರಿಶಿನ ಕುಂಕುಮವನ್ನು ಇಟ್ಟು ಹಸುವನ್ನು ಬರಮಾಡ್ಕೊಳ್ಳೋದು. ಆವಾಗ ಅಂದರೆ ಅಲ್ಲಿವರೆಗೂ ನಿಮ್ಮ ಮನೆ ಆಗಿರಲ್ಲ. ಅಲ್ಲಿ ಯಾವಾಗ ಗೋ ಪ್ರವೇಶ ಆಗುತ್ತೆ ಆಗ ನಿಮಗೆ ಶಾಸ್ತ್ರಬದ್ಧವಾಗಿ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಯಿತು ಅಂತ. ನೀವು ಪೇಪರ್ ಲೆಕ್ಕಾಚಾರದಲ್ಲಿ ಏನು ಬೇಕಾದ್ರೂ ರಿಜಿಸ್ಟರ್ ಮಾಡ್ಬೋದಂತೆ. ಯಾವ ಮನೆಯ ಗೃಹ ಪ್ರವೇಶದಲ್ಲಿ ಗೋ ಪ್ರವೇಶದಲ್ಲಿ ಗೋ ಪ್ರವೇಶ ಆಗಲ್ಲ ಆ ಜಾಗ ಏಳಿಗೆ ಆಗಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಅದಕ್ಕೆ ಹೇಳುತ್ತಾರೆ ಗೋ ಮತ್ತು ಬ್ರಾಹ್ಮಣ ಇವೆರಡನ್ನೂ ಒಂದೇ ಸಮನಾಗಿ ಹೇಳ್ತಾರೆ. ಯಾಕೆ ಅಂದರೆ
ನಾವು ಪ್ರಾತಃ ಕಾಲದಲ್ಲಿ ಗೋವನ್ನು ಕರೆಸಿ ಅದಕ್ಕೆ ಪೂಜೆಯನ್ನು ಮಾಡಿ ಅದಕ್ಕೆ ನೈವೇದ್ಯ ಅಂದರೆ ತಿನ್ನಕ್ಕೆ ಏನಾದರೂ ಕೊಟ್ಟು ಅದಕ್ಕೆ ಒಂದು ಸೀರೆಯನ್ನು ಒತ್ತಿ ಅದರ ಆಶೀರ್ವಾದವನ್ನು ಪಡೆದು ಅದನ್ನು ಮನೆ ಒಳಗಡೆ ಕರ್ಕೊಂಬರ್ತೀವಿ. ಅಂದರೆ ಏನಕ್ಕೆ ಅಂದರೆ ಆ ಜಾಗದಲ್ಲಿ ಯಾವುದೇ ರೀತಿಯ ದೋಷಗಳಿದ್ದರೂ ಗೋ ಪ್ರವೇಶ ಆದಾಗ ಏನು ಹೇಳ್ತೀವಿ ಹೇಳಿ, ಗೋ ಅಲ್ಲಿ ಏನಿರುತ್ತೆ, ಮುಕ್ಕೋಟಿ ದೇವತೆಗಳು ಇರುತ್ತೆ ಅಂತ ಹೇಳ್ತೀವಿ. ಆ ಮುಕ್ಕೋಟಿ ದೇವತೆಗಳ ಪ್ರವೇಶ ಆಗಿದೆ ಆ ಜಾಗದಲ್ಲಿ ಅಂತ ಆಗ ಯಾವುದೇ ದೋಷವಿದ್ರೂ ಅದು ನಿವಾರಣೆ ಆಗಿ ಗೋವಿನ ಪೂರ್ಣ ಅಂದರೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಆ ಜಾಗಕ್ಕೆ, ಆ ಜಾಗದ ಯಜಮಾನನಿಗೆ ಸಿಕ್ಕುತ್ತೆ ಅನ್ನೋದಕ್ಕೋಸ್ಕರವಾಗಿ ನಾವು ಗೋ ಪ್ರವೇಶವನ್ನು ಮಾಡೋದು. ಆದರೆ ಎಷ್ಟೋ ಜನ ಏನು ಮಾಡ್ತಾರೆ, ಬಿಲ್ಡಿಂಗ್ಗಳನ್ನು ಕಟ್ತಾರೆ, ಸ್ವಾಮಿ ನಾವಲ್ಲಿರಲ್ಲ ಅದನ್ನು ಬಾಡಿಗೆ ಕೊಡೋದು, ಬಾಡಿಗೆಯವರು ಬರೋರು ಪೂಜೆ ಮಾಡಿಸ್ಕೊತಾರೆ ಬಿಡಿ ಅಂತಾರೆ. ಖಂಡಿತ ನೀವು ಆ ಜಾಗದ ಓನರ್ ಅಲ್ವಾ, ಆ ಒಂದು ನೀನು ಜಾಗವನ್ನು ತಗೊಂಡಾಗ ಅದರಿಂದ ಏಳಿಗೆಯನ್ನು ಕಾಣಬೇಕು ಅಂದಾಗ ನೀವು ಮೊದಲಾಗಿ ಗೃಹ ಪ್ರವೇಶವನ್ನು ಮಾಡಬೇಕು. ಆ ಗೋ ಪ್ರವೇಶ ಮಾಡಿದಾಗ ಆ ಮನೆಯ ಮತ್ತು ಆ ಜಾಗದ ಯಜಮಾನನಿಗೆ ಏಳಿಗೆ ಆಗೋದು. ಇಲ್ಲವಾದಲ್ಲಿ ಏನೂ ಪ್ರಯೋಜನ ಆಗಲ್ಲ. ಮತ್ತು ಆ ಜಾಗದಲ್ಲಿ ಇನ್ನೊಂದು ಸಮಸ್ಯೆ ಏನು ಬರುತ್ತೆ ಅಂದರೆ, ಎಷ್ಟೋ ಜನ ಮನೆಗಳಿಗೆ ಬರ್ತಾರೆ, ಆ ಮನೆಗಳಿಗೆ ಬಂದು 2 ತಿಂಗಳು 3 ತಿಂಗಳು ಅಷ್ಟೇ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಪ್ಪ ಇಷ್ಟೆಲ್ಲ ಖರ್ಚು ಮಾಡಿ ಮನೆ ಕಟ್ಟಿದ್ದೀನಿ, ಸುಂದರವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದೀನಿ. ಅವ್ರಿಗೆ ಮನೆ ಕಟ್ಟಕ್ಕೆ ದುಡ್ಡಿರುತ್ತೆ, ಆ ಜಾಗ ತೊಗೊಳಕ್ಕೆ ದುಡ್ಡಿರುತ್ತೆ, ಎಲ್ಲದಕ್ಕೂ ದುಡ್ಡಿರುತ್ತೆ. ಆದರೆ ಗೋ ಪ್ರವೇಶ ಮಾಡೋಕ್ಕೆ ದುಡ್ಡಿರಲ್ಲ. ಅದರಲ್ಲಿ ಕಂಜೂಸ್ತನ ಮಾಡಿ ಅಯ್ಯೋ ಬಂದವ್ರು ಮಾಡ್ಕೊತಾರೆ ಬಿಡು ಅಂತಾರೆ. ಬಂದವ್ರು ಮಾಡ್ಕೊಂಡ್ರೆ ಓಕೆ, ಮಾಡ್ಕೊಳ್ದೆ ಇದ್ದಾಗ ಸಮಸ್ಯೆ ಹಾಗೆ ಕ್ಯಾರಿ ಆಗ್ತಾ. ಹೌದು, ಅಂದ್ರೆ ಆ ಜಾಗ ನಿನಗೆ ಶುದ್ಧಿನೇ ಆಗಿರಲ್ಲ. ಅಂದ್ರೆ ಸಂಸಾರವನ್ನ ಮಾಡಕ್ಕೆ ಅದು ಯೋಗ್ಯವಲ್ಲದ ಜಾಗ ಅಂತ ಹೇಳುತ್ತೆ. ಆ ಜಾಗದಲ್ಲಿ ನೀನು ಏನೇ ಮಾಡಿದ್ರೂ ಏಳಿಗೆ ಇರಲ್ಲ. ಅದಕ್ಕೆ ನಾನು ಬೇರೆ ಮನೆಯಲ್ಲಿದ್ದೆ ಗುರುಗಳೇ, ತುಂಬ ಚೆನ್ನಾಗಿದೆ, ಈ ಜಾಗಕ್ಕೆ ಬಂದೆ ಎಲ್ಲ ಕಳ್ಕೊಂಬಿಟ್ಟೆ ಅಂತಾರೆ. ಏನಕ್ಕೆ ಅಂದರೆ ಆ ಜಾಗ ನೀನು ವಾಸವಾಗೋಕ್ಕೆ ಸಾನ್ನಿಧ್ಯವೇ ಇಲ್ಲ ಅಂದಾಗ ಇನ್ನೆಲ್ಲಿಂದ ನೀವು ಮಾಡೋಕ್ಕೆ ಸಾಧ್ಯ? ಅದಕ್ಕೆ ಹೇಳೋದು, ಯಾವುದೇ ಮನೆಯನ್ನು ಕಟ್ಟಡವನ್ನು ನಿರ್ಮಾಣ ಮಾಡಿದಾಗ ಆ ಜಾಗದ ಯಜಮಾನ ಅಲ್ಲೊಂದು ಪೂಜೆ ಪುನಸ್ಕಾರ ಅನ್ನದಾನವನ್ನು ಮಾಡಬೇಕು. ಅದಕ್ಕೆ ಶಾಸ್ತ್ರಗಳು ಹೇಳುತ್ತೆ, ಹಿಂದಿನ ಕಾಲವರು ಹೇಳೋರು, ತಲೆ ಮೇಲೆ ಬರೋದು ಎಲೆ ಮೇಲೆ ಹೋಯ್ತು ಅಂತ. ಅಂದರೆ ಯಾವುದೇ ರೀತಿಯ ಬಾಧೆಗಳು ಬಂದಾಗ ನೀನು ಅನ್ನದಾನವನ್ನು ಮಾಡು, ಆಗ ನಿನ್ನ ಬಾಧೆ ನಿವಾರಣೆ ಆಗುತ್ತೆ ಅಂತ. ಅದಕ್ಕೋಸ್ಕರವಾಗಿ ಗೃಹ ಪ್ರವೇಶಗಳನ್ನು ಮಾಡಿದಾಗ, ಗೋ ಪ್ರವೇಶ ಮಾಡಿದಾಗ ಅನ್ನದಾನವನ್ನು ಮಾಡೋದು. 4 ಜನಕ್ಕೆ ಊಟವನ್ನು ಮಾಡಿ ಆ ಜಾಗದಲ್ಲಿ ನೀನು ಅನ್ನ ಸಂತರ್ಪಣೆಯನ್ನು ಮಾಡಿದಾಗ ಮಾತ್ರ ಆ ಜಾಗವೂ ಶುದ್ಧಿ ಆಗುತ್ತೆ, ಆ ಜಾಗಕ್ಕೆ ಬರೋರಿಗೂ ಕೂಡ ಏಳಿಗೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಗೋ ಮತ್ತು ಬ್ರಾಹ್ಮಣರ ಪೂರ್ಣ ಅನುಗ್ರಹ ಇರಬೇಕು ಅಂತ ಶಾಸ್ತ್ರ ಹೇಳೋದು. ಖಂಡಿತ ಗುರುಗಳೇ, ಈ ಒಂದು ಗೃಹ ಪ್ರವೇಶದ ಸಂದರ್ಭದಲ್ಲಿ ಗೋ ಪ್ರವೇಶದ ವಿಶೇಷತೆ ಏನು ಅಂತ ತಿಳಿಸ್ಕೊಟ್ರಿ, ಅದರ ಒಂದು ಹಿನ್ನೆಲೆಯನ್ನು ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಜೈ ಶ್ರೀಕೃಷ್ಣ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.